ಅರ್ಧ ಗ್ಲಾಸ್ ಸೋನಾ ಮಸೂರಿ ಅಕ್ಕಿ, ಅರ್ಧ ಗ್ಲಾಸ್ ಬಾಸ್ಮತಿ ಅಕ್ಕಿ 4 ಟೈಮ್ಸ್ ವಾಶ್ ಮಾಡ್ಕೊರಿ. ನೆಕ್ಸ್ಟ್ ಒಂದು ಜಾರ್ ತಗೊಂಡು ಅದಕ್ಕೆ 2 ಟೊಮೆಟೊ ಕಟ್ ಮಾಡಿ ಹಾಕ್ಕೊಳ್ಳಿ. ಅಲ್ಲ, ಬೆಳ್ಳುಳ್ಳಿ, 2 ಲವಂಗ, ಚಕ್ಕೆ, 1 ಏಲಕ್ಕಿ, ಕರಿಬೇವು ಇದಷ್ಟು ಮಿಕ್ಸಿಗೆ ಹಾಕ್ಕೊಂಬರ್ರಿ. ನೋಡಿ ಎಷ್ಟು ಸ್ಮೂತಾಗಿ ಪೇಸ್ಟ್ ಥರ ಆಗಿದೆ ಇದು. ಇದೇ ಥರ ನೀವು ಮಿಕ್ಸಿನಲ್ಲಿ ಹಾಕ್ಕೊಳ್ಳಿ. ಒಂದು ಕಡಾಯಿ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ. ಆ ಕಡಾಯಿ ಕಾದ್ಮೇಲೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಪಲಾವ್ ಎಲೆ ನಾನು ಅರ್ಧ ತೊಗೊಂಡಿದ್ದೀನಿ, 1 ಏಲಕ್ಕಿ, ಸ್ವಲ್ಪ ಚಕ್ಕೆ, 1 ಲವಂಗ, ಆಮೇಲೆ ಸ್ವಲ್ಪ ಜೀರಿಗೆ ಇದಿಷ್ಟು ಕೆಂಪಗಾಗೋವರೆಗೂ ಬಿಡಿ. ಆಮೇಲೆ ಕರಿಬೇವು ಹಾಕ್ಕೊಳ್ಳಿ. ಕರಿಬೇವು ಹಾಕ್ಕೊಂಡ್ಮೇಲೆ ಈರುಳ್ಳಿ ಮೀಡಿಯಮ್ ಸೈಜ್ದು 1 ತೊಗೊಂಡಿದ್ದೀನಿ ನಾನು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಕೆಂಪಗಾಗಬೇಕು ಈರುಳ್ಳಿ, ಅಲ್ಲಿವರೆಗೂ ಫ್ರೈ ಮಾಡಿ. ಆಮೇಲೆ ಮಸಾಲ ಏನು ರುಬ್ಕೊಂಡಿದ್ವಲ್ಲ ಕಡಾಯಿಯೊಳಗೆ ಹಾಕ್ಬಿಡಿ. ಒಂದು ಚಮಚ ತಗೊಂಡು ಫ್ರೈ ಮಾಡ್ಕೊಳ್ಳಿ. 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ಈ ಥರ ಕಲರ್ ಚೇಂಜ್ ಆಗೋವರೆಗೂ ಕೈ ಆಡಿಸ್ಕೊತ ಇರಿ, ತಳ ಹಿಡಿಯುತ್ತೆ ಮತ್ತು ಸೀದೋಗೋ ಚಾನ್ಸಸ್ ತುಂಬ ಇರುತ್ತೆ. ಇದು ಗಟ್ಟಿ ಹಾಕ್ಕೊತ ಹೋಗುತ್ತೆ. ನೆಕ್ಸ್ಟ್ ಇದಕ್ಕೆ ಖಾರ ಪುಡಿ ಹಾಕ್ಕೊಳ್ಳಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ. ಆಮೇಲೆ ಅರಿಶಿನ ಹಾಕ್ಕೊಳ್ಳಿ. ನೆಕ್ಸ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಕೈ ಬಿಡ್ದ ಹಾಗೆ ಚಮಚನ ಆಡಿಸ್ಕೊತಾ ಇರಿ, ಇಲ್ಲಾಂದರೆ ಸೀದೋಗುತ್ತೆ. ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಫ್ರೈ ಮಾಡ್ಕೊತಾ ಇರಿ, ಇಲ್ಲಾಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ಇದು ಹಸಿ ಸ್ಮೆಲ್ ಹೋದ್ರೇ ತುಂಬ ಚೆನ್ನಾಗಿರುತ್ತೆ ಇದು. ಆಮೇಲೆ ಮಿಕ್ಸಿಗೆ ಏನು ಹಾಕ್ಕೊಂಡಿದ್ವಲ್ಲ ಮಸಾಲ, ಅದು ಸ್ವಲ್ಪ ಅದು ಹಂಗೆ ಹತ್ತಿರುತ್ತೆ ಮಿಕ್ಸಿ ಜಾರ್ಗೆ. ಅದರಲ್ಲಿ ನೀರು ಹಾಕ್ಕೊಂಡು ಕಡಾಯಿ ಒಳಗೆ ಹಾಕ್ಕೊಂಬಿಡಿ. ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಡ್ರು ಅದು ಗಟ್ಟಿ ಆಗ್ತಾ ಹೋಗುತ್ತೆ. ತಗೊಂಡು ಕೈ ಆಡಿಸ್ಕೊತಾ ಇರಿ. ಈ ಥರ
ಥರ ಮಸಾಲೆ ಆದಮೇಲೆ ಅದಕ್ಕೆ ರೈಸ್ ಹಾಕ್ಕೊಳ್ಳಿ. ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆ ರೈಸ್ ಹಾಕ್ಕೊಂಡು ಒಂದು 2 ಮಿನಿಟ್ಸು ಕಲಸಿ ಅದನ್ನು ಮಸಾಲೆ ಜೊತೆ. ಎಲ್ಲ ಮಸಾಲೆನೂ ಅಕ್ಕಿಗೆ ಹೊಂದ್ಕೊಬೇಕು, ಆ ಥರ ಕಲಸಿ. ಹುರಿಯೋದ್ರಿಂದನೂ ತುಂಬ ಟೇಸ್ಟ್ ಬರುತ್ತೆ ಅಕ್ಕಿನ. ನೆಕ್ಸ್ಟ್ ಇದಕ್ಕೆ ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ನಲ್ಲ, ಅದಕ್ಕೆ 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಹಳೆ ಅಕ್ಕಿ ಇರೋದ್ರಿಂದ 1 ಗ್ಲಾಸ್ಗೆ 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಬಾಸ್ಮತಿ ರೈಸ್ಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು, ಹಾಗಾದರೆ ಚೆನ್ನಾಗಾಗತ್ತೆ. 2 ಮಿನಿಟ್ಸು ಕೈ ಆಡಿಸ್ಕೊಳ್ಳಿ. ಆಮೇಲೆ ಒಂದು ತಟ್ಟೆ ತಗೊಂಡು ಮುಚ್ಚಿ ಒಂದು 2-3 ಮಿನಿಟ್ಸು ಬಿಡಿ. ಇದು ಮತ್ತೆ ಓಪನ್ ಮಾಡಿ ಮತ್ತೆ ಕೈ ಆಡಿಸ್ಕೊಂಡು ಮತ್ತೆ ಮುಚ್ಚಿಡಿ. ಕುದಿ ಬರ್ತಾ ಇರುತ್ತೆ, ಹಾಗೆ ಒಂದೊಂದು ಸತಿ ಕೈ ಆಡಿಸ್ತಾ ಇರಬೇಕು. ಇವಾಗ ರೈಸ್ ರೆಡಿ ಆಯಿತು. ಕೊನೆಯಲ್ಲಿ ಕೊತ್ತಂಬರಿ ಹಾಕಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.